6 ವರ್ಷಗಳಿಂದ ಟೊಮ್ಯಾಟೊ ಬೆಳೆಗಾರರ ಮರಣ ಶಾಸನ ಬರೆದಿದ್ದರಿಂದ ರೋಗ ನಿಯಂತ್ರಣಕ್ಕೆ ಬರದೆ ಸುಮಾರು ಲಕ್ಷಾಂತರ ರೂಪಾಯಿ ಸಾವಿರಾರು ರೈತರ ಒಂದು ಬಂಡವಾಳ ಹಾಕಿದರೂ ಸಹ ನಷ್ಟವಾಗ್ತಾಯಿದ್ರು. ಆದರೆ ಈ ವರ್ಷ ಏನು ದೇವರ ಕೃಪೆ ಅನ್ನೋಂತೂ ಗೊತ್ತಾಗ್ತಾ ಇಲ್ಲ. ಆದರೆ ಉತ್ತಮವಾದ ಬೆಳೆ ಬಂದೈತೆ. ಆದರೆ ಮಾರುಕಟ್ಟೆಯಲ್ಲಿ ಮಾತ್ರ ಈ ಟೊಮ್ಯಾಟೊ ಬೆಲೆ, ಯಾಕಂದರೆ ಇದು ಕೆಂಪು ಸುಂದಿರಿ ಅಂತೇಳಿ ಇದು ಗಿನ್ನಿಸ್ ದಾಖಲೆ ಮಾಡಿತ್ತು. ಹೋದ ವರ್ಷ 3200 ರೂಪಾಯಿ ಬಾಕ್ಸ್ ಹೋಗಿತ್ತು. ಆದರೂ ಸಹ ಈ ವರ್ಷ ನೋ ಸೇಲಿಂದ ಹಿಡಿದು 150 ರೂಪಾಯಿ ಗಂಟ ಹೋಗ್ತಾ ಇದೆ. ಇದರಿಂದ ಏನಾಗ್ತದೆ ಅಂದರೆ 1 ಎಕರೆ ಟೊಮ್ಯಾಟೊ ಬೆಳಿಬೇಕಾದ್ರೆ ಕೂಲಿ ಕಾರ್ಮಿಕರು ಮತ್ತು ಭೂಮಿ ಆದಾಯದಿಂದ ಹಿಡಿದು ಮಾರ್ಕೆಟ್ ಸ್ಥಾಪನೆ ಮಾಡಬೇಕಾದ್ರೆ ಕನಿಷ್ಠ 2ರಿಂದ 2.5 ಲಕ್ಷ ರೂಪಾಯಿ ಬರ್ತಾ ಇದೆ. ಆದರೆ ಕಿತ್ತು ನಾವು ಮಾರ್ಕೆಟ್ಗೆ ಹಾಕಬೇಕಾದ್ರೆ 60 ರೂಪಾಯಿ ಖರ್ಚು ಬರ್ತಾ ಇದೆ. ಇಲ್ಲಿ ನೋ ಸೇಲು 20 ರೂಪಾಯಿ ಹೋದರೆ ರೈತರಿಗೆ ನಷ್ಟನೇ ಆಗ್ತಾ ಇದೆ ಹೊರತು ಯಾವುದೇ ಲಾಭಕರ ಬೆಳೆ ಆಗ್ತಾ ಇಲ್ಲ. ಈ ಕೂಡಲೇ ನಾವು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಟೊಮ್ಯಾಟೊ ಬೆಳೆಗಾರರ ರಕ್ಷಣೆಗೆ, ಟೊಮ್ಯಾಟೊ ಬೆಳೆಗಾರರ ಈ ಒಂದು ಪರಿಸ್ಥಿತಿ ಏನಿದೆ ಅಂತೇಳಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ವರದಿಯನ್ನು ತರಿಸಿಕೊಂಡು, ಅದೇ ರೀತಿ APMCಯಲ್ಲೂ ಏನು ಇವತ್ತು ಮಾರ್ಕೆಟಲ್ಲಿ ಹರಾಜು ಆಗ್ತಾ ಇದೆ, ಆ ಮಾರುಕಟ್ಟೆ APMC ಅಧಿಕಾರಿಗಳಿಂದನೂ ವರದಿಯನ್ನು ತರಿಸಿಕೊಂಡು ಅವರ ವರದಿಯನ್ನು ಸರಿಪಡಿಸಿ ಸರ್ಕಾರಕ್ಕೆ ಕಳಿಸಿ ಕನಿಷ್ಠ 1 kg ಟೊಮ್ಯಾಟೊಗೆ 10 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಂತ ಹೇಳ್ತಾ ಇದ್ದೀವಿ. ಅವ್ರು ಹೇಳ್ತಾರೆ ಬೆಳೆ ಸಮೃದ್ಧವಾಗಿ ಬಂದಿದೆ, ಜೂನ್ ಜುಲೈಯಲ್ಲಿ ಬರ್ತದೆ ಅಂತೇಳಿ. ನಮಗೆ 300 ರೂಪಾಯಿ ಹೋದ್ರೂ ನಮ್ಮ ಹಾಕಿದ ಬಂಡವಾಳ ಬರ್ತಾ ಇಲ್ಲ. ಯಾಕಂದರೆ ಇವತ್ತು ಉತ್ತಮ ಬೆಲೆ ಇದೆ, ಬೆಲೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಟೊಮ್ಯಾಟೊ ಬೆಳೆಗಾರರ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕಾದರೆ 10 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಅದರ ಜೊತೆಗೆ ಏನು ಸಾವಿರಾರು ರೈತ ಕೂಲಿ ಕಾರ್ಮಿಕರು, ವ್ಯಾಪಾರಸ್ಥರು ಏನು ರೈತರು ಬರ್ತಾರೆ ಮಾರುಕಟ್ಟೆಯಲ್ಲಿ, ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯಗಳಿಲ್ಲ, CC ಕ್ಯಾಮ್ರಾಗಳಿಲ್ಲ, ಕಸ ಸಮರ್ಪಕ ವಿಂಗಡಣೆ ಮಾಡ್ತಾ ಇಲ್ಲ. ಆರೋಗ್ಯವಾಗಿ ಬರುವಂತಹ ರೈತ ಕೂಲಿ ಕಾರ್ಮಿಕರು ಅನಾರೋಗ್ಯವಾಗಿ ಹೋಗ್ತಾ ಇದ್ದಾರೆ. ಈ ಕೂಡಲೇ ಟೊಮ್ಯಾಟೊ ಮಾರುಕಟ್ಟೆಯನ್ನು ಸಹ ಅಭಿವೃದ್ಧಿ ಮಾಡಬೇಕಂತೇಳಿ ಈ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಇವತ್ತು ಸೌಂದರ್ಯ ಸರ್ಕಲಲ್ಲಿ ಟೊಮ್ಯಾಟೊವನ್ನು ಉಚಿತವಾಗಿ ವಿತರಣೆ ಮಾಡುವ ಮುಖಾಂತರ ಟೊಮ್ಯಾಟೊ ಬೆಳೆಗಾರರ ರಕ್ಷಣೆ, ಮಾರುಕಟ್ಟೆಯ ಅಭಿವೃದ್ಧಿ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಕಳೆದ 1 ವರ್ಷದಿಂದ ರೈತರ ಪರಿಸ್ಥಿತಿ ತೀವ್ರ ಕಷ್ಟಕರದಲ್ಲಿದೆ. ಯಾಕಂದರೆ ಒಂದು ಟೊಮ್ಯಾಟೊ ಬಾಕ್ಸು 50 ರೂಪಾಯಿಯಿಂದ 60 ರೂಪಾಯಿ 70 ರೂಪಾಯಿ ಹೋಗ್ತಾ ಇದೆ. 1 ಎಕರೆಗೆ ಬೆಳೆ ಬೆಳಿಬೇಕಾದ್ರೆ 2.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಒಂದು ಟೊಮ್ಯಾಟೊ ಕಡ್ಡಿ ಇವತ್ತೇನು ರೇಟ್ ಇದೆ ಅಂದರೆ 35ರಿಂದ 40 ರೂಪಾಯಿ ಇದೆ. ಒಬ್ಬ ಕೂಲಿ ಬಂದು ಕೆಲಸ ಮಾಡಬೇಕಾದ್ರೆ 450ರಿಂದ 500 ರೂಪಾಯಿ ಕೊಡಬೇಕು ಹೆಂಗಸರಿಗೆ. ಗಂಡಸರಿಗೆ 1,000 ರೂಪಾಯಿ ಕೊಡಬೇಕು. ಒಂದು ಗೊಬ್ಬರದ ಮೂಟೆ 3,000ರಿಂದ 4,000 ರೂಪಾಯಿ ಏರಿಕೆಯಾಗಿದೆ. ಆದರೆ ರೈತರ ಬೆಳೆದಿರುವ ಬೆಳೆಗೆ ಮಾತ್ರ ರೇಟ್ ಇಲ್ಲ. ಅದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಕೂಡಲೇ 10 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಈ ಸಂದರ್ಭದಲ್ಲಿ 1 ವರ್ಷದಿಂದ ನಮ್ಮ ಉಸ್ತುವಾರಿ ಸಚಿವರು ರೈತರ ಬಗ್ಗೆ ಕಾಳಜಿ ಇಲ್ಲ. ಅವರು ರೈತರ ಪರಿಸ್ಥಿತಿ ಏನಾಗಿದೆ ಅಂತ ಈ ಕಡೆ ತಿರುಗು ನೋಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ, ಕೂಡಲೇ ಉಸ್ತುವಾರಿ ಸಚಿವರನ್ನ ಬದಲಾವಣೆ ಮಾಡಬೇಕು. ಇಲ್ಲಾಂದರೆ ರೈತರ ಪರಿಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು ನಮಗೆ ಈ 10 ರೂಪಾಯಿ ಬೆಂಬಲ ಬೆಲೆಯನ್ನು ನಾವು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಈಗ ನೋಡಿ, ಸೇದಿ ಹಾಳಾಗೋಗುವಂತ ಸಿಗರೇಟ್ಗೆ ನಿಗದಿ ಮಾಡ್ತಾರೆ ಕಾಸು. ಇವತ್ತಿಂದ ಮದ್ಯದ ಬೆಲೆ ಏರಿಸಿದ್ದಾರೆ. ಈ ಪ್ರತಿಯೊಂದು ಕುಡಿದು ಹಾಳಾಗುವಂತ ಪ್ರತಿಯೊಂದು ಇದಕ್ಕೂ ಸರ್ಕಾರ ಬೆಳೆ ನಿಗದಿ ಮಾಡುತ್ತೆ. ಆರೋಗ್ಯವಾದ ಆಹಾರ ಕೊಡುವಂತ ರೈತನಿಗೆ ಯಾವುದೇ ಕಾರಣಕ್ಕೂ ಯಾವ ಬೆಲೆನೂ ನಿಗದಿ ಮಾಡ್ತಾ ಇಲ್ಲ. ರೈತ ಅಂದ್ರೆ ಅಷ್ಟು ಕೇವಲ ಆಗಿದೆ ಈ ಸರ್ಕಾರಕ್ಕೆ. ಸರ್ಕಾರಗಳು ಬರ್ತಾ ಇದೆ, ಹೋಗ್ತಾ ಇದೆ. ರೈತ ಮಾತ್ರ ರೈತನ ತರ ಹಂಗೆ ಇದ್ದಾನೆ, ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾನೆ, ಹೆಂಡತಿ ಮಕ್ಕಳನ್ನ ಬೀದಿಗೆ ಬಿಡ್ತಾ ಇದ್ದಾನೆ. ಈಗ ಅತೇಚ್ಛವಾಗಿ ಬೆಳೆದಿರೋ ಟೊಮೊಟೊವನ್ನ ಬೀದಿಯಲ್ಲಿ ಸುರಿದು ಉಚಿತವಾಗಿ ಕೊಡುವಂಥ ಪರಿಸ್ಥಿತಿ ರೈತನಿಗೆ ಬಂದಿದೆ ಅಂದರೆ ಸರ್ಕಾರ ಎಷ್ಟು ಮಟ್ಟಕ್ಕೆ ಗಮನ ತಗೊಳ್ತಾ ಇರೋದು ಅಂತ ಸ್ವಲ್ಪ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಇವತ್ತಿಂದ ಈ ದಿನದಿಂದ